पिण्याच्या पाण्याच्या समस्येवर मात करण्यासाठी सरकार प्रयत्नशील आहे. नागरिकांनी 24/7 सतत पाणी पुरवठा योजनेचा लाभ घ्यावा, असे मंत्री सतीश जारकिहोळी यांनी सांगितले. बेळगाव उत्तर मतदारसंघातील वॉर्ड क्रमांक 47 आणि 55 मधील घरांमध्ये 24 तास सतत पाणी पुरवठा योजनेचा प्रायोगिक सुरू करण्याप्रसंगी बोलताना त्यांनी नमूद केले की फिरोज सेठ हे आमदार असताना ही योजना राबवण्याचा प्रयत्न केला होता. या योजनेला भाजप सरकारमध्ये मंजुरी मिळाली. बेळगाव वेगाने वाढत आहे आणि आम्ही सत्तेत आल्यापासूनच बेळगावच्या विकासावर भर दिलाय, असे त्यांनी स्पष्ट केले. ಬೆಳಗಾವಿಯಲ್ಲಿ 20ನೇ ಸಾಲಿನಲ್ಲಿ ಇವರಿಗೆ ಅಧ್ಯಕ್ಷ ಸಭೆ ಹೇಳಿದಂಗೆ ಭಾಳ ಮುಂಚೆನೇ ಮುಗಿಬೇಕಾಗಿತ್ತು. ಇನ್ನೂ ಕೂಡ ಮುಗಿಯೋದು ಭಾಳಷ್ಟಿದೆ. ನಾವು ಈ ಕಾರ್ಯಕ್ರಮವನ್ನು ಮುಗಿಸಲಿಕ್ಕೆ ಸುಮಾರು ಕಾರ್ಯಕ್ರಮ ಸಭೆಗಳನ್ನು ಮಾಡಿದ್ದೀವಿ. ಜಿಲ್ಲಾ ಹಂತದಲ್ಲಿ, ಮಂತ್ರಿಗಳ ಹಂತದಲ್ಲಿ, ಕಾರ್ಪೊರೇಷನ್ ಅಂತ ಸಾಕಷ್ಟು ಮಾಡಿ ಕೊನೆಗೆ 2 ಇವತ್ತು ನಾವು ಪೂರ್ಣಗೊಳಿಸಲು ಯಶಸ್ವಿಯಾಗಿದೆ. ಬಹುಶಃ ಇನ್ನೂ ಭಾಳಷ್ಟು ಇರಬಹುದು. ಈ ಯೋಜನೆಯಿಂದ ಸಾಕಷ್ಟು ಖಂಡಿತವಾಗಿ ಜನರಿಗೆ ಅನುಕೂಲ ಆಗ್ತದೆ. ನೀರಿನ ಸಮಸ್ಯೆ ಹೋಗಲಾಡಿಸಲಿಕ್ಕೆ ಸರ್ಕಾರ ಯೋಜನೆ ಮಾಡಿದೆ. ಅದು ಸದುಪಯೋಗ ಕಾಣೋದಷ್ಟೇ ನಮ್ಮ ಕೋರಿಕೆ. ಇದು ಹಿಂದೆ ಫಿರೋಜ್ ಸೇಠ್ ಅವರಿದ್ದಾಗೆ ಆವಾಗಿನ ಚಾಲನೆ ಕೊಡುವಂಥ ಆವಾಗಿಂದ ಪ್ರಯತ್ನ ಇತ್ತಿದ್ದು. ಯಾಕೆ ನಮ್ಮ ಇರುವಂಥ ಎಕ್ಸಿಸ್ಟಿಂಗ್ ಪೈಪ್ನಲ್ಲಿ ಇಳಕಲ್ ಡ್ಯಾಮ್ನ ಇನ್ನೂ ಸ್ಪೇಸ್ ಇರೋದ್ರಿಂದ ಅದಕ್ಕೆ ಎಕ್ಸ್ಟ್ರಾ ಮೋಟರ್ ಕುಣಿಸ್ಬೇಕು, ಅದನ್ನು ಹೆಚ್ಚು ಮಾಡಬೇಕಂತ ಆವಾಗ ಪ್ರಯತ್ನ ನಡೀತಾ ಇತ್ತು. ಕೊನೆಗೆ ನಂತರ BJP ಸರ್ಕಾರದಲ್ಲಿ ಇದಕ್ಕೆ ಅಂತಿಮ ಚಾಲನೆ ದೊರೆತು ಇವತ್ತು ಮುಗಿಯುವ ಹಂತಕ್ಕೆ ಬಂದಿದೆ. ಸೊ ಆದಷ್ಟು ಬೇಗ ಮುಗಿಸೋದು ಅನ್ನೋದು ನಮ್ಮ LNT ಅವ್ರಿಗೆ ವಿನಂತಿ. ಅವ್ರು ಹೇಳ್ದಂಗೆ ಅವ್ರ ಕೆಲಸ ಭಾಳ ಇದೆ. ಅವ್ರಿಗೆ ಹೀಗಾಗಿ ಸಮಸ್ಯೆ ಉದ್ಭವ ಆಗಿದೆ. ಅದಷ್ಟು ಬೇಗ ಮುಗಿಸ್ಬೇಕು ಅನ್ನೋದು ನಮ್ಮ ಬೆಳಗಾವಿ ಜನತೆ ಎಲ್ಲರೂ ಇಚ್ಛೆ ಆಗಿದೆ. ಬೆಳಗಾವಿ ನಗರ ಭಾಳ ವೇಗವಾಗಿ ಬೆಳೀತಾ ಇದೆ. ಹಿಂದೆ ವರ್ಷ ನೋಡ್ರೆ ಮುಂದೆ ವರ್ಷಕ್ಕೆ ಮತ್ತೆ ಬೆಳೀತದೆ, ಮತ್ತೆ ಸಮಸ್ಯೆಗಳ ಉದ್ಭವ ಆಗ್ತದೆ. ಈಗ ಜಾಸ್ತಿ ಬೆಳೀತೈತೆ, ಅವಾಗ ನೀರು ಕೊಡಲಿಕ್ಕೆ ಮತ್ತೆ ನಾವು ಓಡಾಡಬೇಕಾಗುತ್ತೆ. ಸಮಸ್ಯೆ ಭಾಳಷ್ಟಿದೆ. ಇದನ್ನೆಲ್ಲ ಇರುತ್ತೆ ನಾವೆಲ್ಲ ಆಡಳಿತ ನಡೆಸಲಿಕ್ಕೆ ಮುಂದಾಗಬೇಕು. ಜನರಿಗೆ ಯಾವ ರೀತಿ ನಾವು ಸೌಕರ್ಯಗಳನ್ನ ಕೊಡೋದು ಭಾಳ ಮುಖ್ಯವಾಗಿದೆ. ಆ ನಿಟ್ಟಿನಲ್ಲಿ ಕಾರ್ಪೊರೇಷನ್ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಸರ್ಕಾರ ಆ ನಿಟ್ಟಿನಲ್ಲಿ ಚಿಂತನೆ ಮಾಡೋದು ಭಾಳ ಅವಶ್ಯಕತೆ ಇದೆ. ನಾವು ಯಾವಾಗ ಅಧಿಕಾರ ಬಂದಾಗ, ವಿಶೇಷವಾಗಿ ನಾವು ಉಸ್ತುವಾರಿ ಸಚಿವರಾದ್ಮೇಲೆ ಬೆಳಗಾವಿಗೆ ಭಾಳಷ್ಟು ಆಸಕ್ತಿ ವಹಿಸಿ ಅಭಿವೃದ್ಧಿ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಮೊದಲನೇದಾಗಿ ನಾವು ಖಾನಾಪುರ ರಸ್ತೆಯನ್ನು ಭಾಳ ದೊಡ್ಡ ಅಪಘಾತವಾಗಿರುವಂಥ ಒಂದು ರಸ್ತೆ ಅದು. ಹಿಂದೆ ನಾವು 3 ಸಚಿವರಾದಾಗ ಆವಾಗ ಅದಕ್ಕೆ ವಿಶೇಷ ಅನುದಾನ ತಂದು ಅದನ್ನು ವೈಡಿಂಗ್ ಮಾಡ್ಬೇಕು. ಇವತ್ತು ದೊಡ್ಡ ಕಮರ್ಷಿಯಲ್ದೇ ಆಗಿದೆ. ಅದು ಒಂದು ಬೆಳಗಾವಿ ಬಿಟ್ಟು ಹೊಸ ಬೆಳಗಾವಿ ಬೆಳೆದಿದೆ. ಅದು ಅಷ್ಟು ಡೆವಲಪ್ ಮಾಡೋದ್ರಿಂದ ಸೊ 10 ಹಲವಾರು ಯೋಜನೆಯನ್ನು ಇಂದು ಕೂಡ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಈ ಸಾರಿ ನ್ಯಾಷನಲ್ ಹೈವೇಯಿಂದ ಕಲಬುರಗಿಯಿಂದ ನಮ್ಮ ಅಂಕಲಿವರೆಗೆ ರಸ್ತೆಯನ್ನು ವೈಡನ್ ಮಾಡ್ತದೆ ನಾವು. ಸೊ ಅದು ನಿಮಗೆ ಹೆಚ್ಚು ಅನುಕೂಲ ಆಗುತ್ತದೆ. ನ್ಯಾಷನಲ್ ಹೈವೇಯಿಂದ ಪ್ರಾರಂಭ ಆದರೆ ಕೊನೆಯವರೆಗೆ ಅದು ಕ್ರಿಟಿಕಲ್ ಡ್ಯಾಮ್ವರೆಗೆ ಹೋಗಬೇಕಂತ ಒಂದು ಯೋಜನೆ ಮಾಡ್ತಾ ಇದ್ದೀವಿ. ಸೊ ಜೊತೆಗೆ ಹೊಸ ಸೌಲಭ್ಯ ಒದಗಿಸುವಂಥದ್ದು ಸರ್ಕಾರಗಳ ಕರ್ತವ್ಯ, ನಗರ ಸೇವಕರ ಕರ್ತವ್ಯ. ಆ ಕೆಲಸ ಇವತ್ತು ಇಲ್ಲಿ ಆಗ್ತಾ ಇದೆ. ಹೀಗಾಗಿ 24/7 ನಿರಂತರ ಕುಡಿ ನೀರಿನ ಯೋಜನೆ, ಭಾಳ ಜನ ಅಂತಾರೆ 24/7 ನೀರು ಕೊಡೋದ್ರಿಂದ ನೀರು ವೇಸ್ಟ್ ಆಗ್ತದೆ ಅನ್ನುವಂಥದ್ದು. ನೀರು ವೇಸ್ಟ್ ಆಗೋದಿಲ್ಲ. ನಿಜವಾಗಿ ಹೇಳಬೇಕಂದ್ರೆ ಅದು ಇತಿಮಿತಿಯಲ್ಲಿ ನಾವು ಉಪಯೋಗ ಮಾಡಲಿಕ್ಕೆ ಸಾಧ್ಯತೆ. ಇವತ್ತು 3 days 5 days ಹೀಗೆಲ್ಲ ನೀರಿನ ವ್ಯವಸ್ಥೆ ಇತ್ತು. ಅವಾಗ ಏನು ಮಾಡ್ತಿದ್ರಿ, ಭಾಳ ದಿವಸ ಬರೋದಿಲ್ಲ ಅಂಥೇಳಿ ನೀವು ಸಂಗ್ರಹ ಮಾಡಿ ಇಡ್ತಿದ್ರಿ. ಸಂಗ್ರಹ ಮಾಡಿ ಇಡುವಂಥ ಸಂದರ್ಭದಲ್ಲಿ ಅವಾಗ ಅದು ಮತ್ತೆ ಹೊಸದಾಗಿ ನೀರು ಬಂದಾಗ ಅದು ಚೆಲ್ಲುವಂಥದ್ದಾಗ್ತಿತ್ತು. ವೇಸ್ಟ್ ಭಾಳ ಆಗಿತ್ತು ಅವಾಗ. ಹೀಗಾಗಿ ಇಲ್ಲಿ 24/7 ಇದ್ದುದರಿಂದ ಮತ್ತೆ ಸಂಗ್ರಹ ಮಾಡಿ ಇಡುವಂಥದ್ದು ಪ್ರಶ್ನೆ ಬರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಇತಿಮಿತಿಯಲ್ಲಿ ಉಪಯೋಗ ಮಾಡಲಿಕ್ಕೆ ಸಾಧ್ಯತೆ. ಮತ್ತು 24/7 ಈಗ LNT ಅವರು ಇದನ್ನ ಟೆಂಡರ್ನಲ್ಲಿ ತೆಗೆದುಕೊಂಡ್ರು. ಇದು ಅವರು ಎಲ್ಲೆಲ್ಲಿ ಟೆಂಡರ್ ತೊಗೊಂಡಿದ್ದಾರೆ ಎಲ್ಲ ಕಡೆ ಸಮಸ್ಯೆ ಆಗಿದೆ. ಭಾಳ ಸಲ ಇದ್ರ ಬಗ್ಗೆ ಅಸೆಂಬ್ಲಿಯಲ್ಲಿ ಹಿಂದಿನ MLA ಇದ್ದಾಗ ಅದು ಚರ್ಚೆ ಆಗಿದೆ ಬೇರೆ ಬೇರೆ ಸಂದರ್ಭದಲ್ಲಿ. ಅದು ಹುಬ್ಳಿ ಧಾರವಾಡ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಬೆಳಗಾವಿ ಇರ್ಬೋದು,
ಈಗೇನೋ ಅವ್ರು ಪ್ರಸ್ತಾಪ ಮಾಡಿದ್ರು, ಬಹುಶಃ ಇದು 2020 ಇದನ್ನು ತೊಗೊಂಡಾರ ಅವರು. ತೊಗೊಂಡು ಒಂದು 60 ತಿಂಗಳಲ್ಲಿ ಮುಗಿಸ್ಬೇಕಾಗಿತ್ತು. ಆದರೆ ಭಾಳ ಸ್ಲೋ ಆಗಿದ್ದರಿಂದ ಆಗಿದೆ. ಈ 2 ವಾರಗಳಲ್ಲಿ ಇವತ್ತು ಯಶಸ್ವಿಯಾಗಿ ಕೊಡ್ತಾ ಇಲ್ಲ, ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅವರಿಗೆ. ಆದರೆ ಇನ್ನೂ ಭಾಳಷ್ಟು ಮಾಡೋ ಕೆಲಸ ಭಾಳ ಐತೆ ಅವರಿಗೆ. ಯಾಕಂದರೆ ಎಲ್ಲೋ ಕಂಡೀಷನ್ ಇರ್ತದೆ, ಇದನ್ನು ರೋಡ್ಗಳನ್ನು ರಿಸ್ಟೋರ್ ಮಾಡ್ಬೇಕಂತ ಹೇಳಿರ್ತದೆ. ಆ ರೋಡ್ಗಳನ್ನು ರಿಸ್ಟೋರ್ ಮಾಡೋಲ್ಲ. ಎಷ್ಟೋಗಳನ್ನ ಲೋಕಸಭಾ ಸದಸ್ಯ ಆದಮೇಲೆ ಭಾಳ ಜನ ನಮ್ಮ ಕಚೇರಿಗೆ ಬಂದಿದ್ದರು, ಇಲ್ರಿ 24/7 ಆಗಿದೆ, ಆ ರೋಡ್ ಹರಿದು ಹೋಗಿದ್ದಾರೆ, ಅದು ರಿಸ್ಟೋರ್ ಮಾಡ್ತಾ ಇಲ್ಲ ಅಂಥೇಳಿ. ಹೀಗಾಗಿ ಇದನ್ನು L&T ಅವರಿಗೆ ನಾವು ಒಂದೇ ಒಂದು ಅವರಿಗೆ ಅಡ್ವೈಸ್ ಮಾಡೋದು, ಇವತ್ತೇನು ಅಗ್ರಿಮೆಂಟ್ ಆಗಿದೆ ನಾಗರಿಕರಿಗೆ ಇವತ್ತು 24/7 ಕೊಡುವಂಥದ್ದು ಒಳ್ಳೆಯ ಕೆಲಸ. ಅದ್ರ ಜೊತೆಗೆ ಅಲ್ಲೇನು ಡಿಗ್ ಮಾಡಿರ್ತೀರಿ, ಮತ್ತೊಂದು ಮಾಡಿರ್ತೀರಿ, ಅದನ್ನು ರಿಸ್ಟೋರ್ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಆ ಕೆಲಸವನ್ನು ದಯವಿಟ್ಟು ಮಾಡಬೇಕು ಅನ್ನುವಂಥದ್ದು ನಾನು L&T ಅವ್ರಿಗೆ ಹೇಳ್ತೇನೆ. ಈಗ L&T ಅವ್ರಿಗೆ ಯಾಕೆ ಇದು ಡಿಲೇ ಆಯಿತು ಏನನ್ನೋಂಥದ್ದು ನಾ ಹೇಳುವಂಥದ್ದು ಅವ್ರಿಗೆ ಬಹುಶಃ ಅವರು L&T ದೊಡ್ಡ ಕಂಪ್ನಿ, ಚಲೋ ಕಂಪ್ನಿ, ರೆಪ್ಯೂಟೆಡ್ ಕಂಪ್ನಿ. ಆದರೆ ಅವ್ರಿಗೆ ಕನ್ಸ್ಟ್ರಕ್ಷನ್ ಲೈನ್ದಲ್ಲಿ ಇದ್ದಂಥವ್ರು ಅವರೆಲ್ಲ ಈ ನೀರಿನ ಸರಬರಾಜು ಮಾಡುವಂಥದ್ದು ಹೊಸ ಈ ಫೀಲ್ಡಿಗೆ ಬಂದುಬಿಟ್ರು. ಅವರು ಟೆಂಡರ್ ಹಾಕಿದ್ರು, ಹೇಳಿದರು. ಆದರೆ ಆ ಫೀಲ್ಡಲ್ಲಿ ಅನುಭವ ಇಲ್ಲದ್ರಿಂದ ಭಾಳಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡುವಂಥದ್ದು. ಅವರು ಸಮಸ್ಯೆಗಳನ್ನ ಫೇಸ್ ಮಾಡಿದರೆ ಜನಪ್ರತಿನಿಧಿಗಳು ಫೇಸ್ ಮಾಡುವಂಥದ್ದು. ಹೀಗಾಗಿ ಅದರಿಂದ ಭಾಳಷ್ಟು ಇವತ್ತು ತೊಂದರೆ ಆಗಿದ್ದು ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಇದನ್ನು ಇಲ್ಲೇನು ಈಗ ಇನ್ಸ್ಟಾಲ್ ಮಾಡಿದ್ವಿ, ಇದನ್ನು L&T ಅವ್ರದ್ದು ಜವಾಬ್ದಾರಿ ಅದ. ಇದನ್ನು ಸರಿಯಾಗಿ ನಿರ್ವಹಣೆ ಮಾಡುವಂಥದ್ದು, ಮೇಂಟೈನ್ ಮಾಡುವಂಥದ್ದು, ಸರಿಯಾದಂಥ ರೀತಿಯಲ್ಲಿ ಸರಬರಾಜು ಮಾಡುವಂಥ ಕೆಲಸ ಅವ್ರು ಮಾಡಬೇಕಾಗ್ತದೆ. ಯಾವುದೇ ರೀತಿಯ ಅಗ್ರಿಮೆಂಟ್ ಇರ್ತದೆ, ಕಂಡೀಷನ್ ಇರ್ತದೆ, ಅದನ್ನು ಅವರು ಸರಿಯಾದ ಮಾಡಲಿ. ಮತ್ತು ಇನ್ನೊಂದು ಇದಾದಮೇಲೆ ಇನ್ನೊಂದು ಸಮಸ್ಯೆ ಬರ್ತದೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ್ರೆ ಚಂದ್ರರಾಜ್ ಅವರಿದ್ದೀರಿ, ನಮ್ಮ ಸ್ಟೇಟ್ ಅವರಿದ್ದೀರಿ. ನಾವು ಒಂದು ಹೇಳೋದು, ಇನ್ನು ಮುಂದೆ ಸಮಸ್ಯೆ ಬರ್ತಾವೆ. ಏನಂತಂದರೆ ಈ ದರ ನಿಗದಿ ಮಾಡುವಂಥದ್ದು. ಅದಕ್ಕಾಗಿ ಅದ್ರ ಬಗ್ಗೆಯೂ ನಾಳೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ರೀಸನೇಬಲ್ ರೇಟ್ನಲ್ಲಿ ದರ ನಿಗದಿ ಮಾಡುವಂಥದ್ದು ಆಗಬೇಕು. ಯಾಕಂದ್ರೆ ನೆಕ್ಸ್ಟ್ ನಾವು ನೋಡಿದ್ದೀವಿ, ಇದನ್ನು ನೆಕ್ಸ್ಟ್ ಚಾಲು ಆಕೈತಿ. ನೀರು ಒಂದು ತಿಂಗಳು 2 ತಿಂಗಳು ಬಿಲ್ ಬರಕ್ಕೆ ಚಾಲು ಮಾಡ್ತಾರೆ. ಮತ್ತು ಅದಕ್ಕಾಗಿ ಅಲ್ಲಿ ಬರ್ಡನ್ ಆಗದ ರೀತಿಯಲ್ಲಿ ಮತ್ತು ಅವರು ಏನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ಒಂದು ದರ ನಿಗದಿ ಮಾಡುವಂಥವ್ರು L&T ಅವರು ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡಿಕೊಂಡು ಅವರು ಸಹಕಾರ ಕೊಟ್ಟರೆ ಅದು ಸರಿ ಆತಂದರೆ ಬಹುಶಃ ಯಾವುದೇ ಸಮಸ್ಯೆ ಬರೋದಿಲ್ಲ. ಮತ್ತು ಎಲ್ಲೆಲ್ಲಿ 24/7 ಸರ್ವಿಸ್ ಚಾಲು ಆಗಿದೆ ಅಲ್ಲಿ ಜನ ಭಾಳ ಹ್ಯಾಪಿ ಅದಾರ. ಒಳ್ಳೆ ರೀತಿಯಿಂದ ಅವರಿಗೆ ನೀರು ಬರ್ತಾ ಇದೆ. ಇದನ್ನು ಸದುಪಯೋಗ ಮಾಡಿಕೊಡ್ರಿ. विधान परिषद सदस्य चन्नराज हट्टीहोळी यांनी सांगितले की बेळगाव जिल्हा हे कदाचित सर्वाधिक आमदार असलेले जिल्हा असून बेळगाव महानगर अत्यंत वेगाने वाढत आहे. ನಿರಂತರ ನೀರು ಸರಬರಾಜು ಯೋಜನೆಗೆ ಇವತ್ತು ಚಾಲನೆ ನೀಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಕೆಲಸಕ್ಕೆ ಚಾಲನೆ ನೀಡಿದಂಥ ನಮ್ಮ ಬೆಳಗಾವಿ ಜಿಲ್ಲೆಯ ಮಾನ್ಯ ಉಸ್ತುವಾರಿ ಸಚಿವರು, ಕರ್ನಾಟಕ ಘನ ಸರ್ಕಾರದ ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶ್, ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರನ್ನು ಹೊರತುಪಡಿಸಿದರೆ ಅತ್ಯಂತ ವೇಗದಲ್ಲಿ ಬೆಳೀತಾ ಇರುವಂಥ ಜಿಲ್ಲೆ ಅಂತಂದರೆ ನಮ್ಮ ಬೆಳಗಾವಿ ಜಿಲ್ಲೆ. ಬೆಂಗಳೂರನ್ನು ಹೊರತುಪಡಿಸಿದರೆ ಈಗ ಅತಿ ಹೆಚ್ಚು ಶಾಸಕರನ್ನು ಹೊಂದಿದಂಥ ಜಿಲ್ಲೆ ಅಂತಂದರೆ ನಮ್ಮ ಬೆಳಗಾವಿ ಜಿಲ್ಲೆ. ಅದರಲ್ಲಿ ವಿಶೇಷವಾಗಿ ಬೆಳಗಾವಿ ನಗರ ತನ್ನದೇ ಆದಂಥ ಒಂದು ಪ್ರಾಮುಖ್ಯವನ್ನು ಪಡೆದಿದೆ. ಯಾಕಪ್ಪ ಅಂತಂದರೆ ನಮ್ಮ ರಾಜ್ಯದಲ್ಲಿ ಇರುವಂಥ 2ನೇ ವಿಧಾನಸೌಧ ಅಂತ ಕರೀರಿ, ಸುವರ್ಣಸೌಧ ಅಂತ ಕರೀರಿ, ಅದು ನಮ್ಮ ಬೆಳಗಾವಿಯಲ್ಲಿ. ಅದಕ್ಕಾಗಿ ಈ ಬೆಳಗಾವಿ ಜಿಲ್ಲೆಗೆ ವಿಶೇಷವಾದಂಥ ಸ್ಥಾನಮಾನ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ, ಅದೇ ರೀತಿ ನಮ್ಮ ದೇಶದಲ್ಲೂ ಇದೆ. ಈ ಒಂದು ವೇಗವಾಗಿ ಬೆಳೀತಾ ಇರುವಂಥ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯಗಳು ಅವರ ಮನೆ ಬಾಗಿಲಿಗೆ ನಾವು ತಂದು ಕೊಡಬೇಕಾದಂಥ ಕರ್ತವ್ಯ ಕೂಡ ನಮ್ಮ ಜನಪ್ರತಿನಿಧಿಗಳದಿದೆ. ಅದೇ ರೀತಿ ಈ ಭಾಗದ ಶಾಸಕರಾದಂಥ ಆಸಿಫ್ ಸೇಠ್ ಅವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಕುಡಿಯುವ ನೀರಿನ ಯೋಜನೆ ಏನೈತಿ, ಇದನ್ನು ನಿಮ್ಮ ಮನೆ ಬಾಗಿಲಿಗೆ ತೆರೆದುಕೊಂಡು ಬರಬೇಕಾದ್ರೆ ಒಂದು ಕಂಪ್ನಿಗೆ ನಾವು ಟೆಂಡರ್ ಕೊಟ್ಟಿರ್ತೇವೆ. ಆದರೂ ಕೂಡ ಯಾರಿಗೆ ಟೆಂಡರ್ ಸಿಕ್ಕಿರ್ತೈತಿ ಅವ್ರ ಜೊತೆ ನಾವು ಸಮನ್ವಯವನ್ನು ಸಾಧಿಸಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಒಂದು ಕೆಲಸ ಆಗಬೇಕಾದಂಥ ಸಾಕಷ್ಟು ಅಡಚಣೆಗಳು ಬರ್ತಿರ್ತಾವೆ, ಸಾಕಷ್ಟು ಕ್ಲಿಯರೆನ್ಸ್ಗಳು ಬೇಕಾಗ್ತಾವೆ. ಅವೆಲ್ಲ ಕ್ಲಿಯರೆನ್ಸ್ಗಳು, ಅಡಚಣೆಗಳನ್ನು ಅಧಿಕಾರಿ ಮಟ್ಟದಲ್ಲಿ ಚರ್ಚೆ ಮಾಡಿ ಬಗೆಹರಿಸಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ಯಾಕಂದ್ರೆ ಎಲ್ಲ ನಗರ ಸೇವಕರು ಬರ್ತಾರೆ, ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ಬೇಕಾಗತ್ತಿ. ಆ ಕೆಲಸವನ್ನು ಆಸಿಫ್ ಸೇಠ್ ಅವರು ಭಾಳ ಚಲೋ ಮಾಡಕತ್ತಾರು. ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮಂತ್ರಿಗಳಾದಂಥ ಸತೀಶ್ ಜಾರಕಿಹೊಳಿ ಅವರು ಯಾವತ್ತಿದ್ರೂ ವಿಶೇಷವಾದ ಕಾಳಜಿಯನ್ನು ನಮ್ಮ ಬೆಳಗಾವಿ ನಗರ ಪಾಲಿಕೆ ಮೇಲೆ ವಿಶೇಷವಾದ ಕಾಳಜಿ ಇದೆ. ನಾನು ಸಾಕಷ್ಟು ಸರಿ ನೋಡ್ತೀನಿ, ಯಾವುದೇ ಮೀಟಿಂಗ್ ಇದ್ರೂ ಅವ್ರು ಅಟೆಂಡ್ ಮಾಡ್ತಾರೆ, ಅಧಿಕಾರಿಗಳಿಗೆ ಒಳ್ಳೆ ಮಾರ್ಗದರ್ಶನ ಮಾಡ್ತಾರೆ.
ಒಳ್ಳೆ ರೀತಿ ಮಾರ್ಗದರ್ಶನ ಮಾಡಿ ಯಾವುದೇ ಭಿನ್ನಾಭಿಪ್ರಾಯ ಇದ್ರೆ ಅದನ್ನ ಸರಿ ಮಾಡಿ ಕೆಲಸ ಮಾಡುವಂತ ಪ್ರವೃತ್ತಿ ಇದ್ದಂಥವ್ರನ್ನ ಇವೆಲ್ಲ ಇಂಥ ಜನರು ಇಂಥ ನಗರ ಇಂಥ ಜನಪ್ರತಿನಿಧಿಗಳು ನಮ್ಮಲ್ಲಿ ಇರೋದ್ರಿಂದ ಬೆಳಗಾವಿ ನಗರ ಅತಿ ವೇಗವಾಗಿ ಬೆಳಲಿಕ್ಕೆ ಸಹಾಯ ಆಗ್ತಾ ಇದೆ. ಇಲ್ಲಿ ಕೆಲಸಗಳು ಆಗ್ತಾ ಇದಾವೆ. ಇವತ್ತು ವಿಶೇಷವಾಗಿ ಕಣಬರ್ಗಿಗೆ ಏನು ಒಂದು ಕುಡಿಯೋ ನೀರಿನ ಯೋಜನೆ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ಇದನ್ನ ನೀವೆಲ್ಲರೂ ಆತ್ಮೀಯವಾಗಿ ಸ್ವಾಗತ ಮಾಡ್ಕೋಬೇಕು ಮತ್ತು ಈ ಯೋಜನೆಯ ಸದುಪಯೋಗ ಪಡ್ಕೋಬೇಕು. ಯಾಕಪ್ಪ ಅಂತಂದ್ರೆ ನೀರು ಬಹಳ ಮುಖ್ಯ. ಈಗಾಗಲೇ ನಮಗಿರೋದು ಒಂದು ಈ ಕಡೆ ರಕ್ಕಸ್ಕೊಪ್ಪು, ಈ ಕಡೆ ಹಿಡಕಲ್ ಜಲಾಶಯ, ಕರೆಕ್ಟ್ ಅಲ್ರಿ? ಸೊ ನೀರಿನ ಪ್ರಮಾಣ ಅಷ್ಟೇ ಇರೋದು, ಅದೇನು ಹೆಚ್ಚಿಗೆ ಆಗತ್ತಿಲ್ಲ. ನಾವು ತಡೆಗೋಡೆ ಜಾಸ್ತಿ ಮಾಡ್ಕೊಂಡು ನೀರಿನ ಶೇಖರಣೆ ಮಾಡ್ಕೊಳ್ಳೋದು ಜಾಸ್ತಿ ಮಾಡ್ಕೋಬಹುದು. ಆದ್ರೆ ನೀರು ಅಷ್ಟೇ. ಯಾಕಪ್ಪ ಮಳೆ ಅಷ್ಟೇ ಆಗೋದೈತಿ, ಮಳೆ ಏನು ಜಾಸ್ತಿ ಆಗೋದಿಲ್ಲ. ಯಾಕಪ್ಪ ಅಂದ್ರೆ ನಾವು ಕಾಡು ಕಡೆ ಹಾಕತ್ತೀವಿ. ನಮ್ಮದು ಆಧುನೀಕರಣದತ್ತ ನಾವು ಸಾಕ್ತಾ ಇರ್ಬೇಕಾದ್ರೆ ನಾವು ನಮ್ಮ ಲೇಔಟ್ಗಳು ಜಾಸ್ತಿ ಆಗತ್ತಾವು, ಹೊಲಗಳು ಕಡಿಮೆ ಆಗತ್ತಾವು, ಮಳೆಗಳು ಜಾಸ್ತಿ ಆಗತ್ತಾವು, ನೀರಿನ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಎಲ್ಲರೂ ಇತಿಮಿತಿಯಲ್ಲಿ ತಾವು ನೀರನ್ನ ಬಳಕೆ ಮಾಡ್ಕೋಬೇಕು ಮತ್ತು ಈ ಕಾರ್ಯಕ್ರಮದ ಸದುಪಯೋಗ. कार्यक्रमाचे अध्यक्ष आमदार आसिफ सेठ यांनी सांगितले की राकसकोप मार्गातूनच बेळगावला पाणी पुरवठा होत असे. 2015 मध्ये सतीश जारकिहोळी मंत्री होते तर फिरोज सेठ हे आमदार असताना हिडकल जलाशयातून पिण्याचे पाणी पुरवठा करण्यासाठी नकाशा तयार केला होता. ಮನುಷ್ಯ ಇರಲಿ, ಪಕ್ಷಿ ಇರಲಿ, ಎಲ್ಲರಿಗೆ ನೀರು ಬೇಕಾಗ್ತಿರುತ್ತೆ. 2015ರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಚಿವರು ಇದ್ರು. ನಮ್ದು ಅಣ್ಣ ಫಿರೋಜ್ ಸೇಠ್ ಸಾಹೇಬರು ಅವರು ಇಲ್ಲಿ ಶಾಸಕಿದ್ರು. ಬರೀ ರಾಕಸ್ಕೋಪ್ದಿಂದ ನೀರು ಬರ್ತಿತ್ತು ನಮಗೆ. ಬರೀ ಒಂದು ಸೆಂಟರ್ ಇತ್ತು ರಾಕಸ್ಕೋಪ್. ಇವರಿಬ್ರು ಫ್ಯೂಚರ್ದ ವಿಚಾರ ಮಾಡಿ ಹಿಡ್ಕಲ್ದಿಂದ ಹೆಂಗೆ ತಗೊಂಡ್ಬರೋದು, ಫಿಲ್ಟರ್ ಎಲ್ಲೇ ಮಾಡೋದು ಅದೆಲ್ಲ ಪ್ಲ್ಯಾನ್ ಮಾಡಿ ಇದನ್ನು ತಮ್ಮ ಪಕ್ಕಕ್ಕೆ ಬಸವನಗುಡಿ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿದ್ರು. ನಮಗೆ ಬೆಳಗಾಂ ಸಿಟಿಗೆ, ಬೆಳಗಾಂ ಶಹರ್ಗೆ, ನಗರಿಗೆ 2 ಕಡೆಯಿಂದ ನೀರು ಬರ್ತಿದ್ದಿದೆ, ರಕಸ್ಕೋಪ್ದಿಂದ ಮತ್ತು ಹಿಡ್ಕಲ್ದಿಂದ. ಹಿಡ್ಕಲ್ದಿಂದ ದಿನ 60 MLD ಪರ್ ಡೇ, ಅಂದರೆ 60 ಕೋಟಿ ಲೀಟರ್ ದಿನ ನಮ್ಮ ಪಂಪಾಗೆ ನಮ್ದು ನಗರಿಗೆ ಬರ್ತೈತೆ. ಅದು ಇರಲಿಲ್ಲ ಅಂದರೆ ಒಂದು ರಾಕಸ್ಕೋಪ್ ಇಲ್ಲಂದ್ರೆ ಭಾಳ ತೊಂದರೆ ಆಗ್ತಿತ್ತು. ನಾವೇ ವಿಚಾರ ಮಾಡಿ ಸಚಿವರು ಮತ್ತು ಶಾಸಕರು ಮಾಡಿದ್ರು. कणबर्गी मंदिगे वयमान नेनपिरಬೇಕು. आपल्याला सगळ्यांना आठवण असेल, कणबर्गीतून बेळगाव जाताना एवढ्यासारखा रस्ता होता, ಇಷ್ಟೇ ಇತ್ತು. ಸಚಿವರು ಮತ್ತು ಅವರು ಕೂಡ ದೊಡ್ಡ ರೋಡ್ ಮಾಡಿ ಪಾರ್ಟಿಷನ್ ಮಾಡಿ ಅದು ಡಿವೈಡರ್ ಹಾಕಿ ಕಣಬರ್ಗಿ ಸಭರು ಮಾಡಿಕೊಟ್ಟಿದ್ರು. ಮತ್ತು ಕೆರೆನೂ पूर्ण घाण इर्तिತ್ತು, पुरा घाण असते तलाव. ते पूर्ण काढून स्वच्छ करून अनेकदा निर्माण करून एक स्वच्छता आणली तिथं. त्यावेळी हे सगळं त्यावेळी दूरदृष्टी बघून विचार ठेवून, कणबर्गीसाठी विचार ठेवून त्यावेळी केलेलं काम आहे. पुष्कळ कामं झालेले आहेत. कणबर्गीची मोठी तलाव असून दे, नागतीचा नाव असून दे, सिद्धेश्वर मंदिरचं रोड असून दे, सुदर्शन मंदिरचं ते स्वयंपाकघर असून दे, त्यावेळी सगळं आमचे जिल्हा मंत्री आणि आमचे आमदार त्यावेळी केले होते. फार सुधारणा झालं होतं कणबर्गीला. प्रत्येक दाटता रस्ता पण सिमेंटचा करून इथे दिला होता त्यांनी. 2018 नंतर माहीत नाही काय झालं, लोक सांगितलं थोडे त्रास झालेला आहे. तर आता आहेत आमचे दोन्ही नगरसेवक आहेत, आम्ही आहोत. जिल्हा मंत्रीच्या मार्गदर्शन घेऊन ज्याच्यापर्यंत काम आहेत आम्ही पूर्ण करायचं आम्ही एक प्रयत्न करून कणबर्गी तसं बेळगाव मेन सिटीचा एरिया आहे, तसंच इथं पण रोड्स, इथं पण गटरे, इथं पण UGD, इथलं पण शाळा सगळं करावं.
आपण मला आठवण नसेल की या प्रसंगी पालिका महापौर मंगेश पवार, उपमहापौर वाणी जोशी, नगरसेविका अस्मिता पाटील, सविता पाटील, सेवक भैरेगौडा पाटील, मुरुगेंद्र पाटील, L&T कंपनीचे कर्मचारी आणि नागरिक उपस्थित होते. विनोद कोलकार, KMM मराठी, बेळगाव.